ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಸಮೃದ್ಧಿ ಜೀವನ ಏನು ನೊಂದೆ ಬೆಂದು ನೀವು ಸಂಕಷ್ಟದಲ್ಲಿ ಸಿಲುಕಿರ್ತಕ್ಕಂಥ ಸಮಯದಲ್ಲಿದ್ದಾಗ ಕೂಡ ನೀವು ಇಷ್ಟು ಜನ ಬಂದು ಇಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರವನ್ನು ಹೇಳ್ತಾ, ನನ್ನ ಹೆಸರು ಪಾರ್ಥಸಾರಥಿ, ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆ. ನಮ್ಮದು ಆದ ಒಂದು ಸಂಘಟನೆ ಇದೆ, ಕರ್ನಾಟಕ ಹೂಡಿಕೆದಾರರ ಸಂಘಟನೆ ಅಂತ. ಅದರಲ್ಲಿ ನಾನು ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ SP ಬಳ್ಳಾರಿ ಸರ್ ಅವರು ಬೆಂಗಳೂರಿಗೆ ಬಂದಾಗ ಅವ್ರ ಭೇಟಿಯಾಗಿ ಅವರ ಒಡಗೂಡಿ ಅವರ ಜೊತೆಯಲ್ಲಿ ಅಲ್ಲಿ ಏನೇನ್ ಬೇಕೋ ಅವ್ರಿಗೆಲ್ಲ ವಿಷಯಗಳು ನಾವು ತಿಳಿಸ್ಕೊಟ್ಟು, ಸಾಕಷ್ಟು ಮಂದಿ ನಿಮಗೆ ಪರಿಚಿತರಿದ್ದಾರೆ. ನಿಮಗೆಲ್ಲ ನಾನು ಅಪರಿಚಿತ, ಇಲ್ಲಿ ಪರಿಚಿತರಿಗೆ ಗೊತ್ತಿದೆ. ಹಾಗೆ ಮೇಡಮ್ ಅವರು ಸಹ ನಮ್ಮ ಜೊತೆಯಲ್ಲಿ ಬರ್ತಾ ಇದ್ರು. ಆಫೀಸ್ಗಳಿಗೆಲ್ಲ ಓಡಾಡಿ ಮಾಡಿ ಇವತ್ತೊಂದು ದಿವಸ ಈ ಒಂದು ಹಂತಕ್ಕೆ ಬಂದಿದೆ ಅಂದ್ರೆ ಮುಖ್ಯ ಇಂಜಿನ್ ಅಂದ್ರೆ ಒಂದು ಅವರ ಪಣ ತೊಟ್ಟಿರ್ತಕ್ಕಂತ ಒಂದು ಕೆಲಸಕ್ಕೆ ಇವತ್ತಿನ ದಿವಸ ನೀವಿಷ್ಟು ಜನ ಇಲ್ಲಿ ಸೇರಿದಿರಂದ್ರೆ ತುಂಬಾ ಸಂತೋಷ ಆಗುತ್ತೆ. ನನ್ನ ಜೊತೆಯಲ್ಲಿ ನಮ್ಮ ಕರ್ನಾಟಕ ಹೂಡಿಕೆದಾರರ ವೇದಿಕೆಯಲ್ಲಿ ಒಂದು ಸಂಘಟನೆಯಲ್ಲಿ ಖಜಾಂಚಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಿದ್ದರಾಜು ಅವರು. ಅವರು ಮೂಲತಃ ಚಾಮರಾಜನಗರದವರು. ನಾನು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಖಂಡಿತ ಸಮೃದ್ಧಿ ಜೀವನಗೂ ನನಗೂ ಸಂಬಂಧನೇ ಇಲ್ಲ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಾಕಷ್ಟು ಜನ ನೊಂದು ಬೆಂದು ಕೃಷಿಕರಾಗಿದ್ದಾರೆ. ಹಣ ಬರೋದಿಲ್ಲ ಅಂತ ಸಾಕಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಿಮ್ಮಲ್ಲೂ ಸಾಕಷ್ಟು ಸಂಕಷ್ಟಗಳನ್ನ ಅನುಭವಿಸಿದ್ರು ಅಂತ ನನಗೆ ಗೊತ್ತಿದೆ. ಆದರೆ ಅದಕ್ಕೆ ಒಂದು ಪರಿಹಾರ ಇವತ್ತು ಈ ಸುಸಂದರ್ಭದಲ್ಲಿ ಸಿದ್ದಾರೂಢ ಸ್ವಾಮೀಜಿಯ ಆಶ್ರಯದಲ್ಲಿ ಶುಭ ಮುಹೂರ್ತದಲ್ಲಿ ನೀವೆಲ್ಲ ಬಂದು ಸೇರಿದ್ದೀರ ಅಂದ್ರೆ ಖಂಡಿತ ಇದರಲ್ಲಿ ನೀವು 100ಕ್ಕೆ 100 ಯಶಸ್ಸು ಕಾಣ್ತೀರಾ, ಸಕ್ಸಸ್ ಆಗ್ತೀರಾ ಅಂತ ನನಗೆ ಭಾವನೆ ಇದೆ, ಅನಿಸಿಕೆ ಇದೆ. ಕಾರಣ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನಾದರೂ ಸಹಿತ ಇಲ್ಲಿ ಬಂದು ಹೇಳ್ತಾ ಇದ್ದೀನಿ ಅಂದ್ರೆ, ಅಲ್ಲಿನ ಒಂದು ಸಂಕಷ್ಟ ಜನರ ಒಂದು ಪ್ರತಿನಿಧಿಯಾಗಿ ಬಂದು ಅವರ ಪರವಾಗಿ ಅಲ್ಲಿನ ಅಳಲನ್ನ ಇವರ ಬಳಿ ನಾವು ತೋಡ್ಕೊಳ್ತಾ ಇದ್ದೀವಿ. ಇದಕ್ಕೆ ನನಗೆ ಲಿಂಕ್ ಕೊಟ್ಟಿದ್ದು ಅಂದ್ರೆ, ನನಗೆ ಸೇತುವೆಯಾಗಿ ಕೆಲಸ ಮಾಡಿಕೊಟ್ಟಂತ ವ್ಯಕ್ತಿಗಳಂದ್ರೆ ನಮ್ಮ DC ಗೌರಮ್ಮ ಅವರು. ನನಗೂ ಅವ್ರಿಗೂ ಪರಿಚಯನೇ ಇಲ್ಲ. ಮಂಡ್ಯ ಗ್ರೂಪ್ ಅಲ್ಲಿ ನಾನಿದ್ದೆ. ಮಂಡ್ಯ ಗ್ರೂಪ್ ಅಲ್ಲಿ ಮೆಸೇಜ್ ಆಗ್ತಾ ಇದ್ದಾಗ ಅವ್ರೆಲ್ಲಾ ವಿಷಯ ನನಗೆ ಕೊಡ್ತಾ ಇದ್ರು. ನಾನು ಆ ವಿಷಯನ ನಮ್ಮ ಗ್ರೂಪ್ ಆ ಕಡೆ ಪ್ರತಿಯೊಬ್ಬರಿಗೂ ಮುಟ್ಟುವಾಗ ಮಾಡ್ತಾ ಇದ್ದೆ. ನಾವು ಒಂದು ಸೇತುವೆಯಾಗಿ ಕೆಲಸ ಮಾಡಿದ್ವಿ. ಸಮಯದ ಅಭಾವ ಇದೆ, ಸಾಕಷ್ಟು ಮಾತಾಡುವಂತ ವಿಷಯಗಳಿದೆ, ಆದ್ರೆ ಸಮಯದ ಅಭಾವ ಇದೆ. ಮುಖ್ಯವಾಗಿ ನಾವೆಲ್ಲ ಏನ್ ಗೊತ್ತಾ, ಚೆಂಬು ಅರ್ಥ ಆಗುತ್ತಾ? ಚೆಂಬು ಅಂದ್ರೆ ಇಲ್ಲಿ ಶಂಕ ಯಾರು ಹೇಳಿ? ಶಂಕ ಯಾರು ಹೇಳಿ? ನಮ್ಮ ಸಾಹೇಬರು. ಅವ್ರ ಕಡೆಯಿಂದ ಬರ್ಬೇಕು ನಿಮ್ಗೆ ಮಾಹಿತಿ. ನಾವ್ ಎಷ್ಟು ಹೇಳಿದ್ರೆ ಏನು ಏನ್ ಹೇಳ್ತಾರಲ್ಲ, ಗೋರ್ಕಲ್ಲ ಮೇಲೆ ಮಳೆ ಹೊಯ್ದಂಗೆ ಅಂತ. ನಾವು ಹೇಳೋದೆಲ್ಲಾನು ಏನು ಪ್ರಯೋಜನ ಇಲ್ಲ. ನಿಮ್ಮ ಮನಸ್ಸಿಗೆ ನಾಡ್ಕೊಬೇಕು. ನಾನು ಒಂದೇ ಒಂದು ವಿಷಯ ಹೇಳ್ತೀನಿ, ದಯವಿಟ್ಟು ಯಾರೇ ಮಾತನಾಡ್ಬೇಕಾದ್ರೂ ಮಾತಾಡ್ತಾ ಇದ್ದಾಗ ನಿಶ್ಶಬ್ದವಾಗಿ ಹೇಳುವಂತ ವಿಷಯನ ಸಂಗ್ರಹಿಸಿ ನೀವು ಮಾಹಿತಿ ಪಡೆದುಕೊಳ್ಳಿ. ನಿಮ್ದು ಒಂದು ಲೋಕ, ಬೇರೆ ಕಡೆ ಮಾತಾಡ್ತಾ ಇದ್ದಾಗ ಮಾತಾಡಕ್ ನಮ್ಗೆ ಅವಶ್ಯಕತೆ ಇಲ್ಲ. ನಾವು ಬಂದಿರೋದೇ ಅವರಿಂದ ನಾವು ಮಾಹಿತಿ ತಗೊಬೇಕು. ಆದ ಕಾರಣ ಈಗ ನಮ್ಮ ಮಂಜುನಾಥ್ ಸರ್ ಅವ್ರು ಹೇಳಿದ್ರು, ಕಡೆಯವರೆಗೂ ನಾವು ನಿಂತು ನಿಮ್ಮೊಡೆಗೆ ಕೂಡಿ ನಾವು ನಿಮಗೆ ಸಹಕಾರ ಕೊಟ್ಟು ಇದು ಯಶಸ್ಸು ಕಾಣೋದಕ್ಕೆ ನಾವು ನಿಮ್ಗೆ ಸಾಥ್ ಕೊಡ್ತೀವಿ ಅಂತ ಹೇಳಿದ್ರೆ, ಅದೇ ರೀತಿ ನಮ್ಮ ಸಂಘಟನೆಯೂ ಸಹ ನಿಮ್ಮಲ್ಲಿ ಒಬ್ಬರಾಗಿ